ಮೂರ್ತಣ್ಣನವ್ರಿಗೆ, ಮೂರ್ತಣ್ಣನವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬು ಜಗಜೀವನ್ ರಾಮರವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಬಿ ಅಂತೇಳಿ ಈಗಾಗಲೇ ನಮ್ಮದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ಜಿಲ್ಲೆಗಳಲ್ಲಿ ಪದಾಧಿಕಾರಿಗಳನ್ನು ರಚನೆ ಮಾಡಬೇಕು ಮತ್ತು ಕ್ಷೇತ್ರವಾರು MLA ಕ್ಷೇತ್ರ ಆಗಿರ್ಬೋದು, MP ಕ್ಷೇತ್ರ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳಲ್ಲಿ ಆಗಿರ್ಬೋದು. ನಾವು ಪದಾಧಿಕಾರಿಗಳನ್ನ ಆಲ್ರೆಡಿ ರೆಡಿ ಮಾಡ್ಕೋಬೇಕೀಗ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾವ. ಅದರಲ್ಲಿ ನಮ್ಮ ಕ್ಯಾಂಡಿಡೇಟ್ ಹಾಕಂಥದ್ದನ್ನು ನಾವು ತಯಾರು ಮಾಡ್ಕೋಬೇಕಾಗ್ತದ. ಅದೇ ರೀತಿಯಾಗಿ ಇನ್ನೂ ಒಂದು 2 ವರ್ಷ ಇದೆ MLA ಎಲೆಕ್ಷನ್ನು. ಅಲ್ಲಿ ಸಂಬಂಧ ನಾವು ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ರೆಡಿ ಮಾಡ್ಕೋಬೇಕಾಗ್ತದೆ. MLA ಎಷ್ಟು ಎಲ್ಲಿ ಸಂಘಟನೆ ಬಲಗಳು ಸ್ಟ್ರಾಂಗ್ ಆಗಿದೆ ಅಲ್ಲಿ ನಾವು ಏನು ಪಾರ್ಟಿ ಕಟ್ಟಕ್ಕೆ ತೊಂದರೆ ಆಗೋದಿಲ್ಲ. ಎಲ್ಲಿ ಸ್ವಲ್ಪ ಪಾರ್ಟಿ ನಮ್ಮ ಸಂಘಟನೆ ವೀಕ್ ಇದೆ ಅಲ್ಲಿ ಪಾರ್ಟಿ ಕಟ್ಟಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಆದರೂ ಸಹ ನಾವು ಈ ಒಂದು ಸಂಘಟನೆಗಿದ್ದವರು ಮತ್ತು ಸಂಘಟನೆಗೆ ಇರಲಾರ್ದವ್ರ ಸಂಬಂಧ ಟಿಕೆಟು ಸಿಗಲಾರ್ದಂಥ ಸಂದರ್ಭದಾಗ ಅವರೆಲ್ಲ ಬಂದು ಆ ಸಂದರ್ಭದ ಸಂಬಂಧ ಪಾರ್ಟಿ ಏಕೈಕ ಬೆಳೆಯಂಥ ಸ್ಥಿತಿಯಲ್ಲಿ ಆಗ್ಬೋದು. ನಾವು ಅನ್ಕೊಂಡಂಗೆ ಏನಿಲ್ಲ. ಇವತ್ತು ನಾವು ಇಂದಿನ ಇದು ನೋಡಿದ್ರೆ ಸೈಕಲ್ ಮೇಲೆ ತಿರುಗಾಡಿ ಕಾಂಚಿರಾಮ್ ಸಾಹೇಬರು ಒಂದು ರೈಲ್ವೆ ಸ್ಟೇಷನ್ದಲ್ಲಿ ಮಕ್ಕಂದು ಪೇಪರ್ ಓದಿ ಅವ್ರು ಪಾರ್ಟಿ ಕಟ್ಟಿದ್ದು ನೋಡಿದ್ರೆ ಅವ್ರಿಗೇನು ದುಡ್ಡು ಬೇಕಾಗಿದ್ದಿಲ್ಲ, ತ್ಯಾಗ ಬೇಕು. ಇವತ್ತು ನಮಗೆ ಸಮನೆ ತ್ಯಾಗ ಬೇಕು. ನಾವು ಪಾರ್ಟಿ ಕಟ್ಟಕ್ಕಾಗಲಿ ಸಂಘಟನೆ ಕಟ್ಟಕ್ಕೆ ನಾವು ತ್ಯಾಗ ಸ್ವಲ್ಪ ಆದ್ರೂ ತ್ಯಾಗ ಇರಲಿಲ್ಲ ಅಂದ್ರೆ ನಾವು ಪಾರ್ಟಿ ಆಗಲಿ ಸಂಘಟನೆ ಆಗಲಿ ಕಟ್ಟಕ್ಕಾಗೋದಿಲ್ಲ. ಎಲ್ಲ ಕಡೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇರೋದ್ರಿಂದ ಮುಖಂಡರ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಇವತ್ತು ಎಲ್ಲ ಮುಖಂಡರು ಬಂದಿರ್ತಾರೆ. ಯಾರು ಕಾರ್ಯಕರ್ತರು ಅಷ್ಟೇ ಬೇಡ ಅಂತ ಹೇಳಿ ಬರೀ ಮುಖಂಡರುಗಳು ಭಾಗವಹಿಸುತ್ತೆ. ಇವರಿಗೆಲ್ಲ ಧನ್ಯವಾದ ತಿಳಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆ ದಿನ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಬರೆದಿರುವ ಆ ಸಂವಿಧಾನದಲ್ಲಿ ಏನು ಬರೆದಿರ್ತಾರೋ ಅದನ್ನೇ ನಾವು ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 35 ವರ್ಷದಿಂದ ನಿರಂತರವಾಗಿ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿ ಅನ್ನೋದು ಎಲ್ಲ ಜಾತಿಗೂ ಸೇರಿರಕ್ಕಂಥದ್ದು. ನಮ್ಮ ಒಂದು ಸಮುದಾಯಕ್ಕೆ ಸೇರಿಲ್ಲ. ಒಳ ಮೀಸಲಾತಿ ಪ್ರತಿಯೊಬ್ಬರಿಗೂ ಸೇರಿರ್ತದೆ. ಇದರಲ್ಲಿ ಕೆಲವರೆಲ್ಲ ಮಿಸ್ಗೈಡ್ ಆಗಿದ್ದಾರೆ. ದಯವಿಟ್ಟು ಯಾರೂ ಮಿಸ್ಗೈಡ್ ಆಗಬಾರ್ದು. ಇದರಲ್ಲಿ ನನ್ನ ಹತ್ರ ಬಹಳ ಜನ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಸೇರಿದಂಥರು ಎಲ್ಲರಿಗೂ ಒಳ್ಳೇದಕ್ಕೆ ಒಳ ಮೀಸಲಾತಿ ಇರೋದು ಅದು ಜಾರಿ ಆಗಬೇಕು ಅಂತೇಳಿ ಅವತ್ತಿಂದ ಸುಮಾರು ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಈಗ ಅವರು ಇವರು ಹೇಳೋದನ್ನ ಅದಕ್ಕೆಲ್ಲ ಕಿವಿ ಕೊಟ್ಟು ತಲೆ ಕೆಡಿಸ್ಕೋಬೇಡ್ರಿ ದಯವಿಟ್ಟು. ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ. ಈ ಒಳ ಮೀಸಲಾತಿ ನಿರಂತರವಾಗಿ ಜಾರಿ ಆಗೋ ಗಂಟು ಇನ್ನೂ ಹೋರಾಟ ಮಾಡಬೇಕು. ಈ ನಮ್ಮ ಅಂಬೇಡ್ಕರ್ ಅವರ ಪ್ರತಿ ಮನೆಗೂ ಫೋಟೋಗಳು ಹಾಕಬೇಕು. ಇವತ್ತು ನಮ್ಮನ್ನ ಅಂಬೇಡ್ಕರ್ ಈ ಜಾಗದಲ್ಲಿ ತಗೊಬಂದು ಕುಂಡ್ರಿಸಿರೋದು ಯಾವ ದೇವರು ನಮ್ಮನ್ನು ಕುಂಡ್ರಿಸಿಲ್ಲ. ಇಲ್ಲಿ ಯಾವ ದೇವರು ಕುಂಡ್ರಿಸಿಲ್ಲ. ಆವತ್ತಿನ ದಿನ ಕಷ್ಟ ಪಡ್ತಾ ಇದ್ದಾಗ ನಮ್ಗೆ ಯಾವುದು ದೇವ್ರು ಬಂದ್ಬಿಟ್ಟು ನಮ್ಮ ಪರ ಯಾರು ಹೋರಾಟ ಮಾಡಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿ ಈ ಇಲ್ಲಿ ಗಂಟೆ ತಗೊಬಂದು ನಿಲ್ಸಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮರವರು ಈ ದೇಶದ 2 ಕಣ್ಣುಗಳಿದ್ದಂತೆ, ಒಂದೇ ನಾಣ್ಯದ 2 ಮುಖಗಳು. ಇದನ್ನ ಕೆಲವರು ತಪ್ಪಾಗಿ ಅರ್ಥೈಸ್ಕೊಂಡು ಒಂದು ಜಾತಿಗೆ ಸೀಮಿತಗೊಳಿಸಿರ್ತಕ್ಕಂಥ ದಿನಗಳನ್ನು ಕಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇಬ್ಬರನ್ನು ಸಮಾನವಾಗಿ ತಗೊಂಡೋಗ್ತಕ್ಕಂಥ ಹೋರಾಟಗಾರರು, ರಾಜಕೀಯ ಮುಖಂಡರು, ನಮ್ಮಂಥ ಹೋರಾಟಗಾರರು ಏನಿದ್ವಿ ನಾವಿಬ್ಬರನ್ನು ಜೊತೆಯಾಗಿ ತಗೊಂಡೋಗ್ಬೇಕು. ಅದನ್ನ ತಪ್ಪು ದಾರಿ ತಿಳ್ಕೊಂಡು ಹೋಗ್ಬೇಕು ಅಂತ ಹೇಳೋದ್ರ ಮೂಲಕ ಬಂಧುಗಳೇ, ಇವತ್ತಿನ ಹೋರಾಟ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಕ್ರಾಂತಿಯನ್ನು ಎಬ್ಬರಿಸ್ತು. ಬೇರೆ ಯಾವುದೇ ಸಂಘಟನೆ ಆಗಿರಲಿ, ಸಮಾವೇಶ
ಸಣ್ಣ ಪುಟ್ಟ ಜಿಲ್ಲಾ ಕಾರ್ಯಮಟ್ಟಕ್ಕಾದ್ರೆ ಇಡೀ 31 ಜಿಲ್ಲೆಗಳಲ್ಲೂ ಒಳ ಮೀಸಲಾತಿ ಬಗ್ಗೆ 35 ವರ್ಷಗಳ ನಿರಂತರವಾಗಿ ಹೋರಾಟವನ್ನು ನಮ್ಮ ಯನ್ಮೂರ್ತಿ ದಾದಾಸಾಹೇಬ್ ಡಾಕ್ಟರ್ ಯನ್ಮೂರ್ತಿ ಅವರ ನೇತೃತ್ವದ ದಲಿತ ಸಂಘರ್ಷವನ್ನು ಮುನ್ನಡೆಸ್ಕೊಂಡು ಬಂದಿರೋದು. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳನ್ನ ಬಡಿದೆಬ್ಬಿಸೋದ್ರ ಮೂಲಕ ಒಳ ಮೀಸಲಾತಿಯ ಕ್ರಾಂತಿಯನ್ನು ಎಬ್ಬಿಸೋದ್ರ ಮೂಲಕ ಸಚಿವ ಸಂಪುಟದಲ್ಲಿ ಮಲಗಿದ್ದವರನ್ನ ಎಬ್ಬಿಸೋದ್ರ ಮೂಲಕ ಏನು ಈ 101 ಜಾತಿಗೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕಾಗಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟ. ನಮ್ಮ ಸುಬ್ರಹ್ಮಣ್ಯ ಅವರು ಹೇಳ್ದಂಗೆ ಇವತ್ತು ಈ ಒಳ ಮೀಸಲಾತಿ ಅಂದ್ರೆ ಕೆಲವರು ತಪ್ಪು ದಾರಿ ತಿಳಿಸ್ತವ್ರೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತಪ್ಪು ಸಂದೇಶನ ತಿಳಿಸ್ತವ್ರೆ. ನಾವು ಹೋರಾಟಗಾರರಾಗಿರ್ಬೋದು, ನಾವು ನಿಜವಾಗ್ಲೂ ನಮ್ಮ ಅಣ್ಣ ತಮ್ಮದಿರಿಗೆ, ನಮ್ಮ ಅಕ್ಕ ತಂಗಿದಿರಿಗೆ, ನಾವು ಹೋರಾಟಗಾರರಿಗೆ ಸರಿಯಾದಂಥ ಸಂದೇಶ ಕೊಡ್ಬೇಕಾಗಿದೆ. ಈ ಒಳ ಮೀಸಲಾತಿ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ 101 ಜಾತಿಯಲ್ಲಿ ಅಸ್ಪೃಶ್ಯತೆ ಜಾತಿಗಳು ಏನಿದ್ದಾರೆ, ಅದ್ರಲ್ಲಿ ಕೆಳವಳಗಿದ್ದಾರೆ ಏನಿದ್ದಾರೆ, ಈ ಜಾತಿಗಳು ಇನ್ನೂ 75 ವರ್ಷದ ಕೆಳಗಡೆಗೆ ಹೋಗ್ಬಿಡ್ತಾರೆ. ನಾವೆಲ್ಲ ತಿಳ್ಕೊಬೇಕಾಯ್ತು. ಬಂಧುಗಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೇನಾರು ಹುಟ್ಲಿಲ್ಲ ಅಂತ ಅಂದಿದ್ರೆ ನಾವ್ ಹಿಂಗ್ ಕೂಕಣಕ್ಕೂ ಆಗ್ತಿರ್ಲಿಲ್ಲ, ಹಿಂಗ್ ಮಾತಾಡಕ್ಕಾಗ್ತಿಲ್ಲ, ರಾಜಕೀಯ ಅಧಿಕಾರನೂ ಸಿಗ್ತಿರ್ಲಿಲ್ಲ, ದೇವಸ್ಥಾನದಿಂದ ಹೊರಗಿರ್ತಿದ್ದೋ, ಕೆರೆಯಿಂದ ಅರೆ ಇರ್ತಿದ್ದೋ, ಬಾವಿಯಿಂದ ದೂರ ಇರ್ತಿದ್ದೋ, ಊರಿಂದ ಹೊರಗಡೆ ಇರ್ತಿದ್ದೋ, ಉತ್ತಮವಾದ ಊಟ ತಿನ್ನಕ್ಕಾಗ್ತಿರ್ಲಿಲ್ಲ, ಉತ್ತಮವಾದ ಬಟ್ಟೆ ಹಾಕಕ್ಕಾಗ್ತಿರ್ಲಿಲ್ಲ. ಒಂದು ನನ್ನ ಅರ್ಥ ಮುಗೈತೆ, ಮೀಸಲಾತಿ ಏನಾದ್ರು ಸಿಕ್ಕೈತೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ಮೇಲೆ. ಈ ನಿಟ್ಟಿನಲ್ಲಿ ನಾವಿವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಒಂದು ಮುಖ್ಯವಾಗಿ ನಾವು ಬಂದಿರ್ತಕ್ಕಂಥಲ್ಲ ತಿಳ್ಕೊಬೇಕಾದಂತ, ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿತ್ತು ರಾಜಕೀಯ ಅಧಿಕಾರ. ನಾವು ರಾಜಕೀಯ ಅಧಿಕಾರವನ್ನ ಇದ್ದವರು JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಅವ್ರ ಹಿಂದೆ ಹೋಗ್ತಾ ಇದೀವಿ. ಇನ್ನೇನು ಚುನಾವಣೆ ಬಂದೈತೆ, ನಮ್ಗೆ MLA ಸೀಟ್ ಯಾರು ಕೊಡಲ್ಲ, ಜಿಲ್ಲಾ ಪಂಚಾಯತ್ ಸೀಟ್ ಯಾರು ಕೊಡಲ್ಲ, ತಾಲೂಕ್ ಪಂಚಾಯತ್ ಸೀಟ್ ಯಾರು ಕೊಡಲ್ಲ. ಹಾಗಾಗಿ ತಮ್ಮದೇ ಪಕ್ಷ RPIP ಪಕ್ಷ ಇದೆಯಲ್ಲ, ತಮಗೆ ಜಿಲ್ಲಾಧ್ಯಕ್ಷರಿಗೆ ಅಧಿಕಾರ ಕೊಟ್ಟವ್ರೆ. MLAಗಳು ಸೀಟ್ ನೀವೇ ಹಾಕ್ಬೋದು, ತಾಲೂಕ್ ಪಂಚಾಯತ್ MLA ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ನೀವೇ ಹಾಕ್ಬೋದು, ಮಹಾನಗರ ಪಾಲಿಕೆ ಹಾಕ್ಬೋದು. ಈ ಅಧಿಕಾರನ ಯಾವ ಪಕ್ಷದವರು ಕೊಟ್ಟಿಲ್ಲ. ನಾವು ಬೇರೆ ಪಕ್ಷದವ್ರ ಬಗ್ಗೆ ಮಾತಾಡೋದು ಬೇಡ. ಕಾಲಿಡಿತೀವಿ, ಕೈ ಹಿಡಿತೀವಿ, ನಮಗೆ ಟಿಕೆಟ್ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದೀವಿ, ಯಾರು ಕೊಡಲ್ಲ. ಒಂದನ್ನ ತಿಳ್ಕೊಳ್ಳಿ ನೀವು, ಪ್ರತಿಯೊಬ್ಬರೂ ಪ್ರತಿ ಕ್ಷೇತ್ರದಲ್ಲಿ ಎಲ್ಲರೂ MLA ಕ್ಯಾಂಡಿಡೇಟ್ ಹಾಕ್ತಕ್ಕಂಥ ಕೆಲಸ ಆಗ್ಲೇಬೇಕು. ಜಿಲ್ಲಾ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ ಕ್ಯಾಂಡಿಡೇಟ್ ಹಾಕ್ತಕ್ಕಂಥ ಕೆಲಸ ಮಾಡ್ಲೇಬೇಕಾಗಿತ್ತೆ. ಒಬ್ಬ MLA ಗೆಲ್ಬೇಕಾದ್ರೆ ಎಷ್ಟು ಸಾವಿರ ಬೇಕು? ಒಂದು 3,000, 4,000, 5,000ದಿಂದ ಅಂತರದಲ್ಲಿ ಗೆಲ್ತಾರೆ. ನಾವು ಕ್ಯಾಂಡಿಡೇಟ್ ಆದ್ರೆ 3,000, 4,000, 5,000 ನಮ್ಮ ಪಕ್ಷದಿಂದ ನಾವು ಅಭ್ಯರ್ಥಿಗಳು ಅನ್ನೋದು ತಗೊಂಡ್ರೆ, ನಾವು ಪಕ್ಷದಲ್ಲಿ ಯಾರು ಹೇಳ್ತೀವಿ ಅವ್ರಿಗೆ ಹೇಳ್ತಾರೆ, ನಾವು ಯಾರು ಹೇಳ್ತೀವಿ ಅವ್ರು ಸೋಲ್ತಾರೆ. ಸೋಲ್ತಕ್ಕಂಥ ಶಕ್ತಿ, ಗೆಲ್ಲಿಸ್ತಕ್ಕಂಥ ಶಕ್ತಿ ಈ RPI ಪಕ್ಷದ ಕಾರ್ಯಕರ್ತರಿಗಿದೆ. ನಾವೆಲ್ಲ ಜಾಗೃತರಾಗಿದ್ದೀವಿ. ನಮಗೆ ಕಾರ್ಯಕರ್ತರು ಇಲ್ಲ ಅಂತ ಹೇಳಂಗಿಲ್ಲ. ದಲಿತ ಸಂಘರ್ಷ ಸಮಿತಿಯಿಂದ ಕಾರ್ಯಕರ್ತಿದ್ದಾರೆ, RPI ಪಕ್ಷದಿಂದ ಕಾರ್ಯಕರ್ತರಿದ್ದಾರೆ. ರಾಜಕೀಯವಾಗಿ ತಿಳುವಳಿಕೆ ತಿಳ್ಕೊಂಡಿರ್ತಕ್ಕಂಥ ನಾವು ಮುಖಂಡರಿದ್ದೀವಿ. ನಾವೆಲ್ಲ ಜಾಗೃತಿ ಪಡಿಸ್ಬೇಕಾಗ್ತದೆ. ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಂದ್ರೆ ನಮ್ಮ ಶಕ್ತಿಯನ್ನ ಹೋರಾಟದ ಜೊತೆಯಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮಾಡಿಸ್ಬೇಕಂತ ಕೆಲಸ ಮುಖ್ಯವಾಗಿ ಮಾಡಬೇಕು. ಒಂದೊಂದು ಓಟನು ಮುಖ್ಯ. ಕಾಂಗ್ರೆಸ್ಗಾಗಿ ಕಾಲಿಗೆ ಬೀಳ್ತಾ ಇದ್ದೀವಿ, JDSಗಾಗಿ ಅಲಿತಾ ಇದ್ದೀವಿ, BJPಗಾಗಿ ಭಿಕ್ಷೆ ಬೇಡ್ತಾ ಇದ್ದೀವಿ, ಒಳ ಮೀಸಲಾತಿ ಮಾಡ್ತಾ ಅಂತ ಪರದಾಡ್ತಾ ಇದೀವಿ. ನಮ್ಮದೇ ಪಕ್ಷ 10 ಜನ ಇದ್ರೆ ನಾವು ಹೇಳ್ದಂಗೆ ಮಾಡಿ ಇವತ್ತು ಮೇಜ್ ಕೊಟ್ಟು ಇವತ್ತು ಒಳ ಮೀಸಲಾತಿ ಅಂತ ಜಾರಿ ಮಾಡಿಸ್ತಾ ಇದ್ದೇವೆ. ನಾವು ಸಮಾನತೆ ಬಗ್ಗೆ ಇವತ್ತು ಸಂಪೂರ್ಣ ಸಮಾನತೆ ತಂದಿಲ್ಲ. ಆ ಸಂಪೂರ್ಣ ಸಮಾನತೆ ತರ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೋ. ಸಂವಿಧಾನದ ಹಕ್ಕುಗಳನ್ನ ಸರಿಯಾದ ರೀತಿಯಲ್ಲಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೋ. ಈ ಕೆಲಸ ಎಲ್ಲ ಆಗ್ಬೇಕಂತಂದ್ರೆ ನೀವೆಲ್ಲನೂ ಶ್ರಮಕದ ಮೂಲಕ, ರಾಜಕೀಯಕ್ಕೆ ಮುನ್ನುಡಿ ಪಡೆಯೋದ್ರ ಮೂಲಕ, ನಾವೆಲ್ಲನೂ ರಾಜಕೀಯ ಶಕ್ತಿಗೆ ಒಂದು ಶಕ್ತಿ ಕೊಡೋದ್ರ ಮೂಲಕ, ಮತದಾನದ ಬಗ್ಗೆ ಜಾಗೃತರಾಗೋದ್ರ ಮೂಲಕ, ಈ ಪಕ್ಷವನ್ನು ಬೆಳೆಸೋದ್ರ ಮೂಲಕ, ಸಂಘಟನೆಯನ್ನ
ಬೆಳೆಸೋದ್ರ ಮೂಲಕ ಬೇರೆಯವ್ರಿಗೂ ನಾಯಕತ್ವ ಕೊಡೋಣ, ನಾವು ಬೆಳೆಯೋಣ, ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜನ್ಮದಿನಾಚರಣೆ ಸಂಯುಕ್ತವಾಗಿ ಏನು ಆಚರಣೆಯನ್ನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಇದು ಒಂದು ಸಂತೋಷಕರವಾದಂಥ ಒಂದು ಊಟ ಸನ್ನಿವೇಶ. ಯಾಕಂದರೆ ಇತ್ತೀಚೆಗೆ ಈ ಎರಡು ಮಹಾನ್ ನಾಯಕರ ಬಗ್ಗೆ, ಅವರ ಒಂದು ಆದರ್ಶಗಳ ಬಗ್ಗೆ, ಅವರ ಒಂದು ಹೋರಾಟಗಳ ಬಗ್ಗೆ ಅನೇಕ ಭಿನ್ನತೆಗಳನ್ನು ನಮ್ಮ ಸಮುದಾಯಗಳಲ್ಲಿ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ನಮ್ಮ ಸಮುದಾಯಗಳು ಒಡೆದು ಪೀಸ್ ಆಗಿ ಬೀದಿಗೆ ಬರುವಂಥ ಸಂದರ್ಭಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಕಾರಣಕ್ಕೆ ಇಲ್ಲಿ ನಾವು ಸ್ವಾತಂತ್ರ್ಯ ಬಂದು 79 ವರ್ಷಗಳು ಆಗಿದ್ರೂ ಸಹ ಈ ಸಮಾನತೆಯ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಎಲ್ಲೋ ಒಂದು ಕಡೆ ಸೋತಿದ್ವಿ. ಅಂದರೆ ನಾವು ಆ ಕಡೆ ಯೋಚನೆಯನ್ನು ಸಹ ಮಾಡಿರದ ಒಂದು ಸನ್ನಿವೇಶಗಳಲ್ಲಿ ಅನಿವಾರ್ಯವಾಗಿ ನಾವು ಒಳ ಮೀಸಲಾತಿಯ ಹೋರಾಟಗಳನ್ನು ಕೈಗೆ ತಗೊಳ್ಬೇಕಾಯಿತು. ಕಾರಣ ಇಷ್ಟೇ, ಬಲಾಢ್ಯ ಸಮುದಾಯಗಳು ಯಾವುದೋ ಈ ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಮೀಸಲಾತಿಯ ಸೌಲಭ್ಯಗಳನ್ನು ಪಡೆದು ತನ್ನದೇ ಆದಂಥ ಸಮುದಾಯಗಳನ್ನು ಮೇಲೆ ಎತ್ತುವಂಥ ಕೆಲಸಗಳು ಯಾವಾಗ ನಡೀತು, ಅಸಹಾಯಕರು ಏನು ಇವತ್ತಿಗೂ ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನಾಚರಣೆ ಅಂತ ನಾವು ಎಷ್ಟು ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ವಿ, ಇವತ್ತಿಗೂ ನಮ್ಮ ಬಂಧುಗಳು ಬೀದಿಗಳಲ್ಲಿ ಕಸ ಹೊಡಿತಾ ಇರ್ತಾರೆ, ಬೀದಿಗಳಲ್ಲಿ ಮಲಮೂತ್ರಗಳನ್ನು ತೆಗಿತಾ ಇರ್ತಾರೆ. ಅವರಿಗೆ ಈ ಸಂಭ್ರಮ ಆಚರಣೆ ಬಾಬಾ ಸಾಹೇಬರ ಬಗ್ಗೆ ಆಗಲಿ, ಅವರು ಕೊಟ್ಟಂಥ ಸಂವಿಧಾನದ ಹಕ್ಕುಗಳಾಗಲಿ ಅವ್ರಿಗೆ ಜ್ಞಾನನೇ ಇಲ್ಲ, ಪರಿಜ್ಞಾನನೇ ಇಲ್ಲ. ಮನುಷ್ಯರಾಗಿ ಅವರು ಬದುಕುವ ಸ್ಥಿತಿನಲ್ಲೂ ಇಲ್ಲದೆ ಪ್ರತಿದಿನ ಕಸ ಹೊಡೆದು, ಇನ್ನೊಬ್ಬರ ಮನೆ ಚಾಕರಿ ಮಾಡಿಕೊಂಡು, ಇನ್ನೊಬ್ಬರು ಬಲಾಢ್ಯರ ಹೊಲ ಗದ್ದೆಗಳಲ್ಲಿ ಕೂಲಿ ಮಾಡಿಕೊಂಡು ಎಷ್ಟು ನಿಕೃಷ್ಟವಾಗಿ ಬದುಕ್ತಾ ಇದ್ದಾರೆ ನಮ್ಮ ಸಮುದಾಯಗಳಂದ್ರೆ ಇವತ್ತು ನಮಗೆ ಕಣ್ಣಲ್ಲಿ ನೀರು ಬರಬಾರ್ದು. ಖಂಡಿತವಾಗಿ ಮನುಷ್ಯತ್ವ ಇದ್ರೆ ರಕ್ತ ಬರಬೇಕಾಗಿದೆ. ಯಾಕಂದ್ರೆ ಇಷ್ಟು ವರ್ಷಗಳಾದರೂ ಸಹ ಅವರಿಗೆ ಒಂದು ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶಗಳೇ ಇಲ್ಲದಂಥ ಈ ಸನ್ನಿವೇಶದಲ್ಲಿ, ಈ ಒಂದು ವ್ಯವಸ್ಥೆಯಲ್ಲಿ ಈ ಹೋರಾಟಗಳು ಯಾತಕ್ಕೆ ಹುಟ್ಕೊಂತು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಬಾಬಾ ಸಾಹೇಬರು ಏನು ಜನ್ಮ ಪಡೆದರು, ಅವರ ಒಂದು ವಿದ್ಯಾಭ್ಯಾಸದ ಕಾಲದಿಂದ ಸಹ ಅವರ ಒಂದು ವ್ಯಾಸಂಗ ಮಾಡುವಂಥ ಸಂದರ್ಭಗಳಲ್ಲೂ ಮತ್ತೆ ಅವರ ಕಾಲಾನಂತರದಲ್ಲಿ ಏನು ಈ ಸಮುದಾಯಗಳ ಒಂದು ವ್ಯವಸ್ಥೆಯ ಪಿತೂರಿಯ ವ್ಯವಸ್ಥೆಯ ವಿರುದ್ಧವಾಗಿ ಅವರು ಹೋರಾಟಗಳನ್ನು ಮಾಡ್ಕೊಂಡು ಬಂದರು. ಕಡೆಯದಾಗಿ ಭಾರತಕ್ಕೆ ಒಂದು ಭದ್ರವಾದಂಥ ಒಂದು ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನದ ಹಕ್ಕುಗಳ ಒಂದು ಆಶೋತ್ತರಗಳಲ್ಲಿ ನಾವು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಏನು ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ, ಏನು ನಮ್ಮ ವ್ಯಕ್ತಿತ್ವವನ್ನು ನಾವು ವ್ಯಕ್ತಪಡಿಸೋದು, ನಮ್ಮ ದುಃಖಗಳನ್ನು ಬೀದಿಗಳಲ್ಲಿ ಹೋರಾಟಗಳ ಮೂಲಕ ನಾವು ಹೇಳ್ತಾ ಇದ್ವಿ. ಅದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವುದೇ ಒಂದು ಜಾತಿಯ ಒಂದು ಆಂಗಲಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ವಿಶ್ವ ಮಾನವ, ವಿಶ್ವಕ್ಕೆ ಸಮಾನತೆಯನ್ನು ಸಾರದಂಥ ಮಹಾನ್ ವ್ಯಕ್ತಿ. ಇಂತಹ ಒಬ್ಬ ಮಹಾನ್ ನಾಯಕರನ್ನ ಯಾವುದೋ ಒಂದು ಸಮುದಾಯ ಇದು ನನ್ನ ಜಾತಿಯ ನಾಯಕ, ನಮ್ಮ ಜಾತಿಯ ಒಂದು ಹಕ್ಕು ಅಂತ ಏನು ಪ್ರತಿಬಿಂಬಿಸ್ತಾ ಇದೆ, ಅದು ನಿಜವಾಗ್ಲೂ ಈ ಸಮಾಜದಲ್ಲಿ ಮಾಡೋಂಥ ಒಂದು ಕೆಟ್ಟ ಆಲೋಚನೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಡಾಕ್ಟರ್ N. ಮೂರ್ತಿಯವರು ಅವರು ದಲಿತ ಸಂಘರ್ಷ ಸಮಿತಿಯನ್ನು ಪ್ರಾರಂಭ ಮಾಡಿ ಸುಮಾರು 50 ವರ್ಷಗಳು ಆಗೋಗಿದೆ. ಅಂದರೆ ಪ್ರಾರಂಭದಲ್ಲಿ ಅವರು ಆ ಕಾಲದಲ್ಲಿ ದಲಿತರಿಗೆ ಸಿಗುವಂಥ ಒಂದು ಅವಕಾಶಗಳು ಮತ್ತು ಆ ಒಂದು ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟಗಳನ್ನು ಏನು ನಿರಂತರವಾಗಿ ಹಮ್ಮಿಕೊಂಡು ಬಂದಿದ್ದಾರೆ, ನಿಜಕ್ಕೂ ಆಶ್ಚರ್ಯ ಪಡುವಂಥ ಒಂದು ವಿಷಯ. ಯಾಕಂದರೆ ಇಷ್ಟು ದೀರ್ಘ ಹೋರಾಟಗಳನ್ನು ಮಾಡಿದಂಥ ನಾಯಕರುಗಳಲ್ಲಿ ಕೆಲವೇ ಮಂದಿ ನಾಯಕರುಗಳಲ್ಲಿ ನಮ್ಮ ಡಾಕ್ಟರ್ N. ಮೂರ್ತಿಯವರಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಆ ಎನರ್ಜಿ, ಆ ಒಂದು ಸ್ಪಿರಿಟ್, ಈ ಸಮಾಜದ ಕಮಿಟ್ಮೆಂಟ್, ಈ ಸಮಾಜಕ್ಕೋಸ್ಕರ ಹಗಲು ದುಡಿಯುವಂಥ ಒಂದು ಮನೋಭಾವ, ಆ ಮನೋಭಾವ ಎಲ್ಲ ನಾಯಕರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಎಲ್ಲೋ ಒಂದು ಕಡೆ ಡಾಕ್ಟರ್ ಅಂಬೇಡ್ಕರ್ ತರ ಮತ್ತೆ ಬಾಬು ಜಗಜೀವನ ಅಂತ ಎಲ್ಲ ಒಂದು ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥ ನಾಯಕರು ಹುಟ್ಟು ಬರ್ತಾರೆ. ಹಾಗೆ ನಮ್ಮ ಮುಂದೆ ಇರ್ತಕ್ಕಂಥ ಡಾಕ್ಟರ್ N. ಮೂರ್ತಿಗಳು ಸಹ ಒಬ್ರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ಒಬ್ಬ ದೂರದ ಯೋಚನೆಗಳನ್ನು ಇಟ್ಕೊಂಡು ಈ ಸಮಾಜಕ್ಕೆ ಏನಾದರೂ ನಾನು ಕೊಡಬೇಕು, ಈ ಸಮಾಜಕ್ಕೆ ನಾನು ಅಭಿವೃದ್ಧಿಯ ಹಂತಕ್ಕೆ ತಗೊಳ್ಳಿ ಹೋಗ್ಬೇಕು ಅನ್ನೋ ಒಂದು ಕಳಕಳಿ, ಆ ಒಂದು ಆಲೋಚನೆ, ಆ ದೀರ್ಘವಾದ ಒಂದು ಪಯಣ ಇದೆಯಲ್ಲ,
ಆ ಪಯಣಕ್ಕೆ ನೀವು ಕೊಡ್ತಾ ಇರೋ ಸಾಥ್ ನೋಡೋ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಯಾಕಂದ್ರೆ ಯಾವ ಕಾರ್ಯಕರ್ತರನ್ನೇ ಆಗಲಿ ಯಾವ ಬಂಧುಗಳನ್ನೇ ಆಗಲಿ ನಿರಂತರವಾಗಿ ಸೆಲೆ ಇಟ್ಕೊಳ್ಳೋದು ತುಂಬಾ ಕಷ್ಟಕರವಾದಂಥ ಒಂದು ಸನ್ನಿವೇಶ. ಪಕ್ಷದ ಬಗ್ಗೆ ಈಗಾಗಲೇ ಮಾತಾಡಿದಂಥ ನಾಯಕರುಗಳು ರಾಜಕೀಯದ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟರು. ನಿಜ, ನಾವೆಲ್ಲರೂ MLAಗಳಾಗಬೇಕು, ನಾವೆಲ್ಲರೂ ವಿಧಾನಸೌಧದಲ್ಲಿ ಕೂತ್ಕೊಳ್ಬೇಕು, ನಮ್ಮದೇ ಆದಂಥ ಹಕ್ಕುಗಳನ್ನು ನಾವು ಪಡಿಬೇಕು, ನಾವು ಎಷ್ಟು ವರ್ಷಗಳಂತ ನಾವು ಭಿಕ್ಷೆ ಬೇಡಬೇಕು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ರಿಯಲಿ ಗ್ರೇಟ್. ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಸಮುದಾಯದ ಜನಗಳು ಇವತ್ತು ವೋಟ್ ಅಂದರೆ, ಮತದಾನ ಅಂದರೆ ಅದೊಂದು ವ್ಯಾಪಾರದ ಸರಕಾಗಿ ಅವರು ಮಾರಾಟಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದ ಪರಿಸ್ಥಿತಿ ಈ ಹಂತಕ್ಕೆ ಬರಬೇಕಾಗಿದೆ. ನಮ್ಮ ಕುಟುಂಬ, ನಮ್ಮ ಪಕ್ಷ, ನಮ್ಮ ಸಂಘಟನೆ ಒಂದು ಐಕ್ಯತೆ, ಸಹೋದರತೆ, ಭ್ರಾತೃತ್ವದಲ್ಲಿ ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ ಹೋರಾಟವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುನ್ನಡೆಯೋಣ. ಮತ್ತು RPIB ಪಕ್ಷವನ್ನು ನಾವು ಇವತ್ತು ಅತಿ ಜರೂರಾಗಿ ಸಂಘಟನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇವತ್ತು ನಾವು ನಮ್ಮ ಒಳ ಮೀಸಲಾತಿಗಾಗಿ ನಾವು 35 ವರ್ಷ ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸಾಹೇಬ್ರಂಥವರು ಮತ್ತು ಅವರ ಪಕ್ಷದ MLAಗಳು ವಿಧಾನಸೌಧದಲ್ಲಿ ಇದ್ದರೆ ನಮ್ಮ ಬೇಡಿಕೆ ಜಲ್ದಿ ಈಡೇರ್ತಿತ್ತು. ಆ ನಿಟ್ಟಿನಲ್ಲಿ ನಾವು ಈ ವಿಚಾರವನ್ನು ಮಾಡಿ ಇವತ್ತು ಪ್ರತಿ ಹಳ್ಳಿಯಲ್ಲಿ, ಜಿಲ್ಲೆಯಲ್ಲಿ, ಪ್ರತಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ನಿರ್ಣಯಗಳನ್ನು ಕೈಗೊಂಡು ಇವತ್ತು ರಾಜ್ಯ ಸಮಿತಿ, ರಾಷ್ಟ್ರ ಸಮಿತಿಯ ನಿರ್ಣಯ ಕೈಗೊಳ್ತದೆ. ಎಲ್ಲ ನಮ್ಮ ಪದಾಧಿಕಾರಿಗಳು ಚಾಚು ತಪ್ಪದೆ ಅದನ್ನು ಪಾಲನೆ ಮಾಡಬೇಕು. ಯಾವುದೇ ಒಂದು ಸಭೆಗಳನ್ನು ಮಿಸ್ ಮಾಡಬಾರ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚೈತನ್ಯಪೂರ್ಣವಾಗಿ ವಿಚಾರ ಮಾಡಿ ಈ ಒಂದು ಕಾರ್ಯಪ್ರವೃತ್ತಿ ಆದರೆ ನಾವು ಮುಂದಿನ ಎಲೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, MLA ಎಲೆಕ್ಷನ್ನಲ್ಲಿ ನಾವು ನಮ್ಮ ಪಕ್ಷದ ಅಸ್ತಿತ್ವವನ್ನು ನಾವು ಸಾಬೀತುಪಡಿಸಲು ಸಾಧ್ಯವಾಗ್ತೈತೆ ಅಂತ ಹೇಳಿಕೆಸಿ ಈ ಸಂದರ್ಭದಲ್ಲಿ ತಾವೆಲ್ಲರೂ ಒಂದು ಉತ್ಸಾಹದಿಂದ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಿಗೂ ಮತ್ತು ಇನ್ನಿತರ ಮುಖಂಡರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತು. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿಯವರು ಯುವಕರಿಗೆ ಸದಾ ಒಂದು ಮಾತು ಹೇಳ್ತಾ ಇರ್ತಾರೆ, ನೀವೆಲ್ಲರೂ ಕಾಲಹರಣ ಮಾಡಬೇಡ್ರಿ, ಸಂಘಟನೆಗೆ ಒತ್ತು ಕೊಡ್ರಿ. ನೆಕ್ಸ್ಟ್ ಜನ್ರೇಷನ್ನು ನೀವೆಲ್ಲ ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಳ್ಳೋದು ಯಾವಾಗ? ಚೆನ್ನಾಗಿ ಸಂಘಟನೆ ಮಾಡಬೇಕು ಅಂತ ಹೇಳ್ತಿದ್ರು, ನಮಗೇನು ಅರ್ಥ ಆಗ್ತಿರ್ಲಿಲ್ಲ. ಆದರೆ ಈಗ 35 ವರ್ಷಗಳಿಂದ ಅವರ ನಿರಂತರ ಹೋರಾಟಗಳನ್ನು ನಾವು ಹಿರಿಯಿಂದ ಕೆಲವೊಂದ ತಿಳ್ಕೊಂಡ ಮೇಲೆ ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತೇಳಿ ಅನ್ಕೊಂಡಿದ್ವಿ ಅಷ್ಟೇ. ಆದರೆ ಚಿತ್ರದುರ್ಗ ಜಿಲ್ಲೆಗೆ ಅವರೊಂದ್ಸತಿ ಬಂದು ನಮಗೆ ಹೇಳ್ತಾರೆ, ನಿಮ್ಮ ತಂದೆಯವರು ಇದ್ದಾಗ ಹೋರಾಟ ಚೆನ್ನಾಗಿ ನಡೀತಾ ಇತ್ತಪ್ಪ, ಈಗ ಎಲ್ಲ ನಿಂತಿದೆ, ಯುವಕ ಇದೆಯಾ, ಯುವಕರನ್ನೆಲ್ಲ ಸೇರಿಸ್ಕೊಂಡು ನೀನು ಸಂಘಟನೆ ಮಾಡು ಅಂತ ಹೇಳಿದಾಗ ಮೊದಲನೇದಾಗಿ ನನಗೆ ಧೈರ್ಯ ತುಂಬಿ ಅವರು ಕೆಲವು ಹೋರಾಟಗಳನ್ನು ಮಾಡಬೇಕಂತೇಳಿ ಕರೆ ಕೊಟ್ಟಾಗ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಾಗ ನಾನು ಕೂಡ ಮೊದಲನೇ ಸಲ ಅದರಲ್ಲಿ ಹೋರಾಟದಲ್ಲಿ ಭಾಗವಹಿಸಿದಾಗ ನನಗೆ ಧೈರ್ಯದ ಮಾತುಗಳನ್ನು ಹೇಳಿ ಹೋರಾಟದಲ್ಲಿ ಧುಮ್ಕೋತರ ಮಾಡಿದರು. ಅದ್ರ ಜೊತೆಗೇನೆ ಒಳ ಮೀಸಲಾತಿ ವಿಚಾರದಲ್ಲಿ ಅವರ ಹೋರಾಟ ಇಡೀ ರಾಜ್ಯಾದ್ಯಂತ ಸರ್ಕಾರವನ್ನೇ ನಡೆಸಂತ ಕೆಲಸ ಮಾಡಿದ್ದು ನಿಜ. ಅದ್ರ ಜೊತೆಗೆ ರಾಜ್ಯದ 31 ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಒಳ ಮೀಸಲಾತಿ ಹೋರಾಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದ್ರಿಂದ ಮೊದಲನೇದಾಗಿ ತಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಈ ಒಳ ಮೀಸಲಾತಿ ಹೋರಾಟದ ಜೊತೆಗೆ ಏನಾಗ್ತಾ ಇದೆ ಅಂದ್ರೆ ಅಸ್ಪೃಶ್ಯ ಸಮುದಾಯದಲ್ಲಿ ಮತ್ತು ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದು ವಿಚಾರನ ಮೊನ್ನೆ ಸಾಹೇಬರು ಒತ್ತಿ ಹೇಳಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು RPI ಇಲ್ಲಿ ಯಾವುದೇ ತರದ ಜಾತಿ ಗೊಂದಲಗಳಿಲ್ಲ. ನಮ್ಮ ನಾಯಕರು ಎಲ್ಲಾ ಸಮುದಾಯಗಳನ್ನು ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಹೋರಾಟ ಅಂತ ಬಂದಾಗ ಇದು ಮಾದಿಗರ ಅಷ್ಟೇ ಹೋರಾಟ ಅಂತ ಅವರೆಲ್ಲೂ ಹೇಳಿಲ್ಲ. ಈ ಒಳ ಮೀಸಲಾತಿ ಹೋರಾಟದಲ್ಲಿ 101 ಜಾತಿಗಳಿಗೂ ಕೂಡ ಸಮಾನವಾಗಿ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಸಂಘಟನೆ ಹೋರಾಟ.
ಬೇರೆ ಸಂಘಟನೆಗಳೆಲ್ಲ ಅಸ್ಪೃಶ್ಯರಲ್ಲಿ ಅಣ್ಣ ತಮ್ಮಂದಿರಂತ ಜಾತಿಗಳನ್ನ ಹೊಡೆದ್ರು. ಆದರೆ ಯಾರೋ ರಾಜಕೀಯ ಲಾಭಕ್ಕಾಗಿ ಅದನ್ನ ಮಾಡಿದ್ರು ಹೊರತಾಗಿ ನಮ್ಮ ಸಂಘಟನೆಯವರು ಎಲ್ಲೂ ಕೂಡ ಅದನ್ನ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಯಲ್ಮೂರ್ತಿ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದು ಒಂದು ಜಾತಿಯ ಒಂದು ಹೋರಾಟ ಅಲ್ಲ, ನೊಂದಿರುವ ಎಲ್ಲಾ ಜಾತಿಗಳಿಗೂ ಸಮಾನವಾದ ಹಕ್ಕು ಸಿಗಬೇಕು ಅನ್ನೋದೇ ನಮ್ಮ ಹೋರಾಟ. ಈ ಹೋರಾಟವನ್ನ ಬಾಬಾ ಸಾಹೇಬರ ಹೃದಯ ಮತ್ತು ಕಣ್ಣುಗಳಿಂದ ನೋಡಬೇಕು ಅಂತ ಅವರು ಹೇಳಿದ ಮಾತು ನಮಗೆ ತುಂಬಾ ತುಂಬಾ ಖುಷಿ ಸರುತ್ತೆ. ಯಾಕಂದ್ರೆ ಈಗಿನ ಕೆಲವು ಮಾರಾಟವಾಗಿರುವ ಹೋರಾಟಗಾರರ ಮಧ್ಯೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡತಕ್ಕಂಥ ನಮ್ಮ ಯಲ್ಮೂರ್ತಿ ಸಾಹೇಬರ ಆದರ್ಶಗಳು, ತತ್ವ ಸಿದ್ಧಾಂತಗಳು ನಮ್ಮಂತ ಯುವಕರಿಗೆ ಪ್ರೇರಣೆ ಆಗುತ್ತೆ. ಈ ರಾಜ್ಯದಲ್ಲಿ ಏನಾದ್ರೂ ಸ್ವಾಭಿಮಾನವನ್ನ ಎಲ್ಲರೂ ದೊಡ್ಡ ಸ್ವಾಭಿಮಾನದಿಂದ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಯಾರಿಗೂ ಕೂಡ ಬಗ್ಗದೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿ ನಿರಂತರವಾಗಿ ಹೋರಾಟ ಮಾಡ್ತಾ ನಮ್ಮಂತ ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿರುವ ಯಲ್ಮೂರ್ತಿ ಅಪ್ಪಾಜಿಯವರ ಆದರ್ಶಗಳನ್ನ, ಸಿದ್ಧಾಂತಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ಅದ್ರ ಜೊತೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಪಕ್ಷವನ್ನ ನಾವು ಎಲ್ಲರೂ ಕೂಡ ನಮ್ಮ ಪಕ್ಷವನ್ನೇ ಅಂತೇಳಿ ನಾವು ಒಪ್ಪಿದ್ದೀವಿ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆಡಳಿತ ನಡೆಸಿರುವ 3 ಪಕ್ಷಗಳು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಮತ್ತು JDS, 3 ಪಕ್ಷಗಳು ನಮ್ಮನ್ನ ಗುಲಾಮರನ್ನಾಗೇ ನೋಡಿದೆ. ಇನ್ನು ಕೂಡ ನಾವು ಇಷ್ಟೆಲ್ಲ ಮಾತಾಡಿ ವಾಪಸ್ ಹೋಗ್ಬೇಡ್ರೆ ಊರಲ್ಲಿ ಇರ್ತಕ್ಕಂಥ ಯಾರಾದ್ರೊಬ್ಬ ಕಾಂಗ್ರೆಸ್ ಮುಖಂಡನೋ ಅಥವಾ ಬಿಜೆಪಿ ಮುಖಂಡನೋ ಅಥವಾ JDS ಮುಖಂಡನೋ ಸ್ವಲ್ಪ ಹೆಗಲ ಮೇಲೆ ಕೈ ಹಾಕಿ ಕರೆದ ತಕ್ಷಣ ಅಲ್ಲೇ ಮೈಂಡ್ ಚೇಂಜ್ ಆಗ್ತಾ ಇರ್ತದೆ. ಬಾಬಾ ಸಾಹೇಬರು ಒಂದು ಕೊನೆ ದಿನಗಳಲ್ಲಿ ಅವ್ರದ್ದೊಂದು ಆಸೆ ಇತ್ತು. ಆ 2 ಆಸೆನೂ ನಮ್ಮ ಯಲ್ಮೂರ್ತಿ ಸಾಹೇಬರು ನೆರವೇರಿಸ್ತಾರೆ. ಒಂದು, ಅವ್ರ ಕೊನೆ ದಿನಗಳಲ್ಲಿ ರತ್ತು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಬಾಬಾ ಸಾಹೇಬ್ರ ಕಣ್ಣಲ್ಲಿ ನೀರಾಕಿ ಇದ್ದಾಗ ರತ್ತು ಅವ್ರು ಕೇಳ್ತಾರೆ, ಯಾಕೆ ಬಾಬಾ ಸಾಹೇಬ್ ಅಳ್ತಾ ಇದ್ದೀರಾ ನೀವು ಅಂತಂದಾಗ ಅವ್ರು ಹೇಳ್ತಾರೆ, ನಾನು ತುಂಬಾ ಕಷ್ಟ ಬಿದ್ದು ನಮ್ಮ ಸಮುದಾಯದವ್ರಿಗೆ ಮತ್ತು ಈ ಸಮಾಜಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಆಯಸ್ಸಿದ್ದಿದ್ರೆ ಇನ್ನು ಏನೆಲ್ಲ ಮಾಡ್ಬೇಕಂತ ಇದ್ದೆ, ಆದರೆ ನನ್ನ ಅನಾರೋಗ್ಯವಾಗಿದ್ದೀನಿ, ನಾನೇನು ಮಾಡೋಕ್ಕಾಗೋದಿಲ್ಲ ರತ್ತು. ಆದರೆ ಈ ಸಮಾಜ ಮುಂದೆ ನಾನು ಇವ್ರನ್ನ ರಾಜಕೀಯವಾಗಿ ನಾನು ನೋಡ್ಬೇಕಾಗಿತ್ತು, ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಎಲ್ಲೋ ಗೊತ್ತಿಲ್ಲ. ಹಾಗಾಗಿ ಒಂದು, ನನ್ನ ಬಹುಜನರು ನನ್ನ ಸಮಾಜದವರು ಯಾವತ್ತೂ ರಾಜಕೀಯ ಅಧಿಕಾರ ಹಿಡಿತಾರೋ ಅಂತ ನೋಡೋ ಒಂದು ಆಸೆ ಇದೆ ನನಗೆ ಅಂತ ಹೇಳಿದ್ದನ್ನ ಒಂದು ಅರ್ಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷವನ್ನೇ ಯಲ್ಮೂರ್ತಿ ಸಾಹೇಬರು ಸ್ಥಾಪಿಸಿ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬರ ಕನಸನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಈ ಹೋರಾಟದ ರಥವನ್ನ ನೀವು ಸಾಧ್ಯವಾದ್ರೆ ಮುಂದೆ ಕೇಳಿರಿ, ಇಲ್ಲಾಂದ್ರೆ ಅಲ್ಲೇ ಬಿಟ್ಬಿಡ್ರಿ ಅಂತ ಹೇಳಿದ್ರು. ಆ ರಥವನ್ನ ನಮ್ಮ ಯಲ್ಮೂರ್ತಿ ಸಾಹೇಬರು 50 ವರ್ಷಗಳಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ಎಲ್ಲೂ ಕೂಡ ನಿಲ್ಲಿಸಿಲ್ಲ. ಇನ್ನು ಮುಂದೆ ಕೂಡ ಅವರೊಟ್ಟಿಗೆ ನಾವೆಲ್ಲರೂ ಕೂಡ ಇದ್ದು ಆ ಹೋರಾಟದ ರಥವನ್ನ ಅವರ ಜೊತೆಯಾಗೆ ಹೇಳ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಜೊತೆಗೆ ಇರೋಣ. ಹಾಗೂ ಅವರು ಕೂಡ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಮಾಡಲಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತು ಮುಗಿಸ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಇದು ಸಭೆ ಕರೆಸಿದ್ರ. ಅದ್ರಾಗ ನನಗೆ ಒಂದೇ 35 ವರ್ಷದ ಹಿಂದೆ ನಮ್ಗೆ 5ನೇ ಕ್ಲಾಸ್ ತನಕ ಇಂಗ್ಲೀಷ್ ಮೀಡಿಯಂ ಕ್ಲಾಸ್ ಇತ್ತು. ಆದ್ರೆ ದಾದಾ ಸಾಹೇಬ್ ಯಲ್ಮೂರ್ತಿ ಅವ್ರು 35 ವರ್ಷ ಹಿಡಿದು ಮುಂದಕ್ಕೆ ಬಂದು ಈಗ 1ನೇ ಪರ್ವಗಳಿಗೆ ಎಲ್ಲ ಇಂಗ್ಲೀಷ್ ಮೀಡಿಯಂ ಬರಬೇಕು ಅಂತಂದು ಅವ್ರು ಹೋರಾಟ ಮಾಡಿ ಅದಕ್ಕೆ ಸಕ್ಸಸ್ ಮಾಡಿ ತೋರ್ಸ್ಯಾರ. ಅದಕ್ಕೆ ಧನ್ಯವಾದ ಸಲ್ಲಿಸಿ ಅಂಬೇಡ್ಕರ್ ಜಯಂತಿ ನಿಮಿತ್ತ ಅವ್ರೇನು ಇದು ಒಂದು ಒಳ್ಳೆ ಕೆಲಸ ಮಾಡ್ಯಾರ. ಇವತ್ತು 5ನೇ ಕ್ಲಾಸ್ ಹಿಡಿದು 10ನೇಗೆ ಬಂದಾಗ ನಮ್ಮ ಹುಡುಗರೆಲ್ಲ ಫೇಲ್ ಆಯ್ತಿರು. ಇವಾಗ ಏನಾರ ಅಂದ್ರೆ 1ನೇ ಹಿಡಿದು ಇಂಗ್ಲೀಷ್ ಬರ್ತಾ ಇದೆ. ನಮ್ಮ ಮಕ್ಕಳಿಗೆಲ್ಲ ಚಂದ ಒಳ್ಳೇದು ಅನುಕೂಲ ಆಗ್ಯದ. ಇಂಥ ಸುಮಾರು ಅವ್ರದ್ದು ಕೊಡುಗೆವ ನಮ್ಮ ಸಮಾಜಕ್ಕೆ. ಈಗ ನಮ್ಮ ಸಮಾಜದಾಗ ಅಂತಂದ್ರೆ ನಮ್ಗೆ ಸೆಕೆಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಮ್ಮ ದಾದಾ ಸಾಹೇಬ್ ಯಲ್ಮೂರ್ತಿನೇ ಅಂತ ನಾನು ಕಳಿಸಿ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಎಲ್ಲರಿಗೂ ಧನ್ಯವಾದ. ಜೈ ಭೀಮ್. 50 ವರ್ಷಗಳಿಂದ ನಮ್ಮ ಸಾಹೇಬರು ಒಂದು ಸುದೀರ್ಘವಾಗಿ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ಬಡವ, ಬಲ್ಲಿದ, ದಲಿತ, ಅಲ್ಪಸಂಖ್ಯಾತರ ಒಂದು ಅವರ
ನೋವಿಗೆ ಸ್ಪಂದನೆ ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಎನ್ ಮೂರ್ತಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಿಜವಾಗಲೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು ಈ ಜಯಂತಿ ನೇತೃತ್ವವಾಗಿ. ಬಂಧುಗಳೇ, ಒಳ ಮೀಸಲಾತಿಯ ಸುದೀರ್ಘ ಹೋರಾಟದಲ್ಲಿ ಒಂದು ಇದು ಅಲೆಮಾರಿಗಳಿಗೆ ಅನ್ಯಾಯವಾಗಿದೆ ಅಂಥೇಳಿ ಪಾಪ ಅಲೆಮಾರಿಗಳು 1000-2000 ಜನಸಂಖ್ಯೆ ಇರ್ತಕ್ಕಂಥ ಅಲೆಮಾರಿಗಳಿಗೆ 1% ಮೀಸಲಾತಿ ಪ್ರತ್ಯೇಕ ನೀಡಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಬೃಹತ್ವಾಗಿ ಪ್ರತಿಭಟನೆ ಮಾಡುತ್ತಾ ಸರ್ಕಾರವನ್ನು ಗಮನ ಸೆಳೆದರು. ಅದೇ ರೀತಿಯಾಗಿ ಎಲ್ಲ ದಿನಮಾನಗಳಲ್ಲಿ ಕೂಡ ಒಳ ಮೀಸಲಾತಿ ಹೋರಾಟ ಇರ್ಬೋದು, ಮತ್ತು ತಮ್ಮ ಒಂದು ಭೂ ಹೋರಾಟ ಇರ್ಬೋದು, ದೇವದಾಸಿ ವಿರುದ್ಧ ಹೋರಾಟಗಳಿರ್ಬೋದು, ಅನೇಕ ನಮ್ಮ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸಾಹೇಬರು ಈ ನಮ್ಮ ರಾಜ್ಯದಲ್ಲಿ ಒಂದು ಶ್ರೇಷ್ಠ ದಲಿತ ನಾಯಕರಾಗಿ ಎಲ್ಲ ಹೋರಾಟದಲ್ಲಿ ಸರ್ಕಾರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಒಕ್ಕೂಟದಲ್ಲಿ ಕೂಡ ಪ್ರಗತಿಪರ ಒಕ್ಕೂಟ ಮತ್ತು ಒಳ ಮೀಸಲಾತಿ ಒಕ್ಕೂಟದಲ್ಲಿ ಪ್ರಮುಖ ಸ್ಥಾನಮಾನವನ್ನು ವಹಿಸುತ್ತಾ ಸರ್ಕಾರದ ಗಮನವನ್ನು ಸೆಳೆದು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನನ್ನ ಗುರುಗಳಾದಂಥ ಎನ್ ಮೂರ್ತಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನನ್ನ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ 135ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಅಂಬೇಡ್ಕರ್ ಅಂದರೆ ಬರೀ ಒಂದು ಜಾತಿ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ಅವರು ಹ್ಯೂಮನ್ ರೈಟ್ಸು, ಮಹಿಳೆಯರಿಗಾಗಿ ಹಾಗೂ ಲೇಬರ್ ರೈಟ್ಸ್, ಒಂದು ಕೆಲಸಗಾರರ ರೈಟ್ಸ್ಗಾಗಲಿ, ಹಿಂದೂ ಕೋಡ್ ಬಿಲ್ ಎಲ್ಲ ಒಂದು ವರ್ಗಕ್ಕಾಗಿ ಹೋರಾಡಿದ್ದಾರೆ. 32 ಡಿಗ್ರಿ ಮಾಡಿಕೊಂಡು ಆಗಿನ ಕಾಲದಲ್ಲಿ ಎಜುಕೇಷನ್ ಸಿಗದಿರೋ ಟೈಮಲ್ಲಿ, ಎಜುಕೇಷನ್ ಸಿಕ್ಕಿದ್ರೂ ಮಾಡೋಕ್ಕಾಗದಿರೋ ಟೈಮಲ್ಲಿ ಲಂಡನ್ಗೆ ಹೋಗಿ ವಿಧ ಕಂಟ್ರಿಗಳಿಗೆ ಹೋಗಿ 35 ಡಿಗ್ರಿಗಳು ಮುಗಿಸ್ಕೊಂಡು ಬಂದಿದ್ದಾರೆ. ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಅಂದರೆ ದೇವರು ಅಷ್ಟು ಸಲ ದೇವ್ರನಾಮ ಮಾಡಿದಿದ್ರೆ ಪುಣ್ಯ ಅದು ಸಿಕ್ಕಿರೋದು ಅಂತಾರೆ. ಹೌದು ಸ್ವಾಮಿ, ಅಂಬೇಡ್ಕರ್ ನಮಗೆ ದೇವ್ರನ್ನೇ. ದೇವ್ರಂದ್ರೆ ಏನು? ಮೃಗಗಳನ್ನ ಮನುಷ್ಯರಾಗಿ ಮಾಡಿರೋರನ್ನ ದೇವ್ರ ಅಂತಾರೆ. ಹೌದು, ಅಂಬೇಡ್ಕರ್ ನಮ್ಮನ್ನ ಮನುಷ್ಯರಾಗಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂದ್ರೆ ಮರಾಠಿನಲ್ಲಿ ಬಾಬಾ ಅಂದ್ರೆ ತಂದೆ ಅಂತ. ಹೌದು, ಅವರು ನಮಗೆ ತಂದೆನೂ ಹೌದು, ದೇವ್ರೂ ಹೌದು. ಹಾಗೆ ಬರ್ತಾ ನಮ್ಮ ತಂದೆ ಬಗ್ಗೆ ನಾನು ಆದಷ್ಟು ಅಂಬೇಡ್ಕರ್ ಮತ್ತು ಬುದ್ಧ ಈ ಪುಸ್ತಕಗಳು ಓದಬೇಕಾದ್ರೆ ನಮ್ಮದೇ ಆದಂಥ ಬೇಜಾನ್ ಬುಕ್ಸ್ಗಳಿದ್ದಾವೆ. ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ನಾವು ಅಷ್ಟು ಬುಕ್ಸ್ ಓದೋಷ್ಟಲ್ಲಿ ನಮಗೆ ಇದಾಗಿರುತ್ತೆ. ಅಂಬೇಡ್ಕರ್ ಬುಕ್ಸು ಮತ್ತು ಬುದ್ಧ ಇವ್ರನ್ನೆಲ್ಲ ಓದಬೇಕಾದ್ರೆ ನಮ್ಮ ತಂದೆಯವ್ರು ನೋಡಿದಾಗ ಅಂಬೇಡ್ಕರ್ ನೋಡ್ದಂಗೆ ಆಗುತ್ತೆ. ಯಾಕಂದರೆ ಅವರು ಹೋರಾಟಗಾರಾಗಲಿ, ನಾನು ಚಿಕ್ಕ ವಯಸ್ಸಲ್ಲಿ ನಾನು ಮಲಗೋ ಟೈಮಲ್ಲಿ ಮನೆಗೆ ಬಂದವರು, ಎದುರೋ ಟೈಮಲ್ಲಿ ಹೊರಟೋಗಿರೋರು. ಈ DSS ಅನ್ನೋ ಒಂದು ಆರ್ಗನೈಸೇಷನ್ ಸೇರಿಸೋ ವರ್ಷದಲ್ಲಿ ನಿದ್ದೆನ ಮಾಡೋದು ನೋಡಿಲ್ಲ ಅವರು, ಊಟ ಮಾಡಿರೋದು ನೋಡಿಲ್ಲ ಅವರು. ನೈಟ್ ನಾನು ಮಲಗೋ ವರ್ಷದಲ್ಲಿ ಬರೋರು, ಬೆಳಗ್ಗೆ ಎದ್ದೇಳೋ ವರ್ಷದಲ್ಲಿ ಹೊರಟೋಗಿರೋರು. ಹಾಗೆ ಅಂಬೇಡ್ಕರ್ ಅಂತಂದ್ರೆ ಅದೇ ಬುಕ್ಸ್ ಬಗ್ಗೆ ಓದಬೇಕಾದ್ರೆ ಅವ್ರ ಪ್ರಾಣಿಗಳ ಪ್ರೀತಿ ಬಗ್ಗೆ ಆಗಲಿ, ಒಂದು ಜನನ ಸೇರಿಸೋದಾಗಲಿ, ಒಂದು ಆರ್ಗನೈಸೇಷನ್ ಆಗಲಿ, ನೈಟ್ ಆದರೆ ಓದೋದಾಗಲಿ ಎಲ್ಲ ಎರಡನೇ ಅಂಬೇಡ್ಕರ್ ಅಂತ ಫೀಲ್ ಆಗುತ್ತೆ ನನಗೆ ಅವ್ರು ನೋಡಿದಾಗ. ನಾವು ಎರಡು ಕಡೆ ಇವಾಗ ಒಂದು ಶಕ್ತಿನ ಗಮನಿಸ್ಕೊಬೇಕು. ಅಂಬೇಡ್ಕರ್ ಹೇಳಿರೋ ಮಾತು, ಒಂದು ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಪೊಲಿಟಿಕಲ್ ಪವರ್. ನಮ್ಮದೇ ಆದಂಥ ಪಾರ್ಟಿ ಇರ್ಬೇಕಾದ್ರೆ ಅದರಲ್ಲಿ ಸೇರಬೇಕು, ಆರ್ಗನೈಸ್ ಮಾಡಬೇಕು, ಅದನ್ನು ಬೆಳೆಸಬೇಕು. ನನ್ನ ರಿಕ್ವೆಸ್ಟ್ ಇಷ್ಟೇ, ಆರ್ಗನೈಸೇಷನ್ನು ಬೇರೆ ಕಡೆ ಎಲ್ಲ ಹೊಡೆದೋಗಿದೆ. ಆ ಆರ್ಗನೈಸೇಷನ್ನು, ಇದೊಂದು ಆರ್ಗನೈಸೇಷನ್ನು, ನಾವೆಲ್ಲ ಒಂದು ಕಡೆ ಸೇರಬೇಕು. ಸೇರಿ ಒಗ್ಗೂಟನೇ ಅದೊಂದು ಶಕ್ತಿ. ಸೇರಿ ಒಂದು ಪಾರ್ಟಿನ ಮಾಡಿದ್ದೀವಿ, ಅದನ್ನು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ. ಡಾಕ್ಟರ್ ಅನ್ಮೂರ್ತಿ ಅಣ್ಣಾಜಿ ಅವರಿಗೆ ನಮ್ಮ ಪ್ರೀತಿಯ ತಂದೆ ಸಮಾನರಾದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರು ಹಾಗೂ RPIB ಸಂಸ್ಥಾಪಕರಾದ ಡಾಕ್ಟರ್ ಅನ್ಮೂರ್ತಿ ಅಣ್ಣವರವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿರುವ ಜೊತೆಯಲ್ಲಿಯೇ ನನಗೆ ಅನಿಸಿದ್ದನ್ನು ಒಂದೆರಡು ನುಡಿ ಹೇಳ್ಬೇಕಂತೇಳಿ ಇಷ್ಟಪಟ್ಟಿದ್ದೇನೆ.
ತಪ್ಪುಗಳಾದರೆ ಕ್ಷಮೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ, ಮರೆತು ಮಲಗಬೇಡಿ. ಜಾತಿ ವರ್ಗ ಒಂದು ನಾಣ್ಯದ ಎರಡೇ ಎರಡು ಮುಖಗಳು, ವಂಚಿತರೇ ಈ ದೇಶದ ವಾರಸುದಾರರು. ಡಾಕ್ಟರ್ ಸಾಹೇಬ್ರು ಹೇಳಿದ್ದಿದೆ ವಾಕ್ಯನೇ ನನ್ನ ಅಭಿಪ್ರಾಯದ ಪ್ರಕಾರ. ಆಗಿದ್ದಾಗ ಸುಮಾರು ನಾವು ಚಿಕ್ಕವರು ಇರುವಾಗಲೇ ಯನ್ಮೂರ್ತಿ ಅಣ್ಣವ್ರನ್ನ ದೂರದಿಂದ ನೋಡ್ತಿದ್ವಿ. ನಾವು ಬೇರೆ ಬೇರೆ ಸಂಘಟನೆಯಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅಣ್ಣವರು ಏಕಾಂಗಿ ಹೋರಾಟ ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದಾಗ ಈ ಹೋರಾಟನ ಇವತ್ತಿನ ದಿನ ಇಡೀ ಕರ್ನಾಟಕ ಅಲ್ಲ, ಭಾರತ ದೇಶನೇ ಹೊರಳಿ ನೋಡುವಂಥ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದಂಥ ನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಯನ್ಮೂರ್ತಿ ಅಣ್ಣಾಜಿಯವರಂತ ಈ ಸಂದರ್ಭದಲ್ಲಿ ನಾನು ಮನಸ್ಪೂರ್ವಕವಾಗಿ ಹೇಳಕ್ಕೆ ಇಷ್ಟಪಡುತ್ತೇನೆ. ಬಂಧುಗಳೇ, ಮೊನ್ನೆ ತಾನ ನಡೆದಂಥ ಮೀಸಲಾತಿ ಬಗ್ಗೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಮೊನ್ನೆ ತಾನ ನಡೆದಂಥ ಮೀಸಲಾತಿ ವರ್ಗೀಕರಣದ ವಿಚಾರದಲ್ಲಿ ನಮ್ಮ ಮಾದಿಗ ಸಮುದಾಯದಿಂದ, ಅಂದ್ರೆ ಒಂದು ಸಮುದಾಯದ ಪರವಾಗಿ ಮಾತಾಡ್ತೀನಿ ಅಂತ ಅಲ್ಲ ಇದರ ಅರ್ಥ, ಅವತ್ತಿನ ದಿನ ನಮ್ಮ ಸಮುದಾಯದ ನೇತೃತ್ವವನ್ನು ಡಾಕ್ಟರ್ ಯನ್ಮೂರ್ತಿ ಅಣ್ಣಾಜಿ ಅವರು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಕೆಲವೊಬ್ರು ಅವ್ರನ್ನ ಬಿಟ್ಟು ಹೋಗಿದ್ದಾರಂತ ನಾನು ತಿಳ್ಕೊಂಡೆ. ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವಾ, ಒಡದ ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ, ನಾವು ಕಟ್ಟೆ ಕಟ್ಟುತ್ತೇವಾ. ಯನ್ಮೂರ್ತಿ ಸಾಹೇಬ್ರೆ, ಯಾರೇ ನಿಮ್ಮನ್ನು ಬಿಟ್ಟು ಹೋಗಿರ್ಲಿ, ಯಾರೇ ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಲಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ನಾವು ನಿಮ್ಮ ಹೋರಾಟಕ್ಕೆ ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ ಮಾತಾಡ್ಬೇಕಾದ್ರೆ ಬಹಳಷ್ಟಿದೆ. ಆದರೆ ಸಮಯದ ಅಭಾವ, ಸಾಕಷ್ಟು ಹಿರಿಯ ಹೋರಾಟಗಾರರು ಮಾತನಾಡೋರಿದ್ದಾರೆ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೆ ಹೊಂದಿಸುತ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ ಮಾತು. ಬಯಸುತ್ತಾ ನಮ್ಮ ಯುವಕರ ಥರ ಅವರು ನಡೆದ್ರೆ 15 ವಯಸ್ಸಿನ ನಡೆಯೋದು. ಯಾಕಂದ್ರೆ ಅವರು ನಡೆದ್ರೆ ನಾವು ಹೊರಡ್ಬೇಕಾಗ್ತದೆ ಅಂತ ಯುವ ಸಿಗ್ತಿದೆ ಅವರ ಹತ್ರ ನನ್ನನ್ನು ಕೂಡ. ಆದರೆ ಅವರ ಇನ್ನೂ ಕೂಡ ನಾನು ಹೇಳ್ತೀನಿ, ಅವರ ಪಾದ ಕನ್ನಡಿಗೆ ನನ್ನ ಶರಣಾರ್ಥಿ. ಯಾಕಂದ್ರೆ ನಮ್ಮಂತ ಯುವಕರು ಎಲ್ಲೇ ಇರ್ತೀವಿ, ಎಲ್ಲಿಂದ ಇರ್ತೀವಿ ಅಂತಂತ ಅಲ್ಲಿಂದ ಹಿಡ್ಕೊಂಡು ಬಂದು ಹೋರಾಟದಿಂದ ಸ್ಫೂರ್ತಿದಿಂದ ಅಷ್ಟೊಂದು ಕೆಲಸ ಅಲ್ಲ. ತುಂಬ ಅಚ್ಚುಕಟ್ಟಾಗಿ ಸಂಘಟನೆ ಬಗ್ಗೆ ಶಿಸ್ತುಬದ್ಧವಾಗಿ ಒಳ ಮೀಸಲಾತಿ ಆಗಿರ್ಬೋದು, ದಶಕದ ಕಾಲ ಹೋರಾಟದಲ್ಲಿ ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಏನು ಹೋರಾಟಕ್ಕೆ ಯುವಕರಿಗೆ ಹಿರಿಯರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಇದು ಅದು ಹಾದಿಯಲ್ಲಿ ನಡೀತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಯಾಕಂದರೆ ಇವತ್ತು ನಾನು ಶರಣರ ನಾಡಿನಿಂದ ಬಂದಂಥ ಯುವಕ ನಾನು ಕೂಡ ಒಳ ಮೀಸಲಾತಿ ವಿಚಾರವಾಗಿ ರಕ್ತ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ ನಾನು.